ಎಲ್ಲ ಕಡೆ ನೆಲ್ಲಿಕಾಯಿ ಹೇಗೂ ಸಿಗ್ತಾ ಇದೆ ಅಲ್ವಾ? ಇವತ್ತು ನೆಲ್ಲಿಕಾಯಿಯನ್ನು ಬಳಸ್ಕೊಂಡು ಮಾಡುವಂತಹ ಈ ಒಂದು ಕ್ಯಾಂಡಿ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ, ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಇದಕ್ಕೆ ಸಕ್ಕರೆಯನ್ನಾಗ್ಲಿ, ಬೆಲ್ಲವನ್ನಾಗ್ಲಿ ಬಳಸ್ತಾ ಇಲ್ಲ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನೊಂದು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ನೆಲ್ಲಿಕಾಯಿಯನ್ನೆಲ್ಲ ಚೆನ್ನಾಗಿ ತೊಳೆದು, ಒರೆಸಿ ಅದನ್ನ ಹಬೆಯಲ್ಲಿಟ್ಟು ಬೇಯಿಸ್ಕೊಂಡಿದ್ದೇನೆ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಈ ರೀತಿ ಮೆತ್ತಗಾಗ್ತದೆ. ಸ್ವಲ್ಪ ಒಡೆದು ಬರ್ತದೆ. ಅಲ್ಲಿ ತನಕ ಬೇಯಿಸಿ ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಸುಲಭವಾಗಿ ಇದರ ಬೀಜವನ್ನು ನಾವು ತೆಗೆದುಹಾಕ್ಬೋದು. ಹಾಗೆ ಅದು ಈ ರೀತಿ ಭಾಗ ಮಾಡಲಿಕ್ಕೂ ಕೂಡ ಸುಲಭವಾಗಿ ಬರ್ತದೆ. ಒಂದು ನೆಲ್ಲಿಕಾಯಲ್ಲಿ ನೋಡಿ 6 ಪೀಸ್ ಆಟೋಮೆಟಿಕ್ ಆಗಿ ಅದು ಆಗ್ತದೆ. ಬೀಜವನ್ನು ಕೂಡ ಸುಲಭದಲ್ಲಿ ಈ ರೀತಿ ತೆಗೆದುಹಾಕ್ಬೋದು. ಹಬೆಯಲ್ಲಿ ಬೇಯಿಸೋದ್ರಿಂದ ಅದರಲ್ಲಿರುವಂತಹ ಸತ್ವ ಜಾಸ್ತಿ ಹಾಳಾಗೋದಿಲ್ಲ. ಹಾಗಾಗಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಡೈರೆಕ್ಟ್ ಆಗಿ ನೀರಲ್ಲಿ ಹಾಕಿ ಕೂಡ ಬೇಯಿಸ್ಕೊಳ್ತಾರೆ. ಆಗ ಅದರಲ್ಲಿ ನೆಲ್ಲಿಕಾಯಿ ಅಂಶ ಎಲ್ಲ ಹೊರಟೋಗ್ತದೆ ಅನ್ಸ್ತದೆ. ಹಾಗಾಗಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದು ಒಳ್ಳೆಯ ಆಪ್ಷನ್ ಅಂತಾನೆ ಹೇಳ್ಬೋದು. ಎಲ್ಲ ಬೀಜವನ್ನ ತೆಗೆದುಹಾಕಿದಾಗಿದೆ. ಇದಕ್ಕೆ ನಾನು ಕಲ್ಲು ಸಕ್ಕರೆಯನ್ನ ಬಳಸ್ತಾ ಇದ್ದೇನೆ. ನಿಮಗೆ ಕಲ್ಲು ಸಕ್ಕರೆಯ ಬಳಕೆ ಕೂಡ ಬೇಡ ಅಂತಿದ್ರೆ ಬೆಲ್ಲವನ್ನ ಹಾಕ್ಕೊಳ್ಬೋದು. ಅಥವಾ ಸಕ್ಕರೆಯಲ್ಲಿ ಕೂಡ ಇದನ್ನ ಮಾಡ್ಕೊಳ್ಬೋದು. ನೀವು ಎಷ್ಟು ನೆಲ್ಲಿಕಾಯಿಯನ್ನ ತಗೊಂಡಿದ್ದೀರಾ ಅಷ್ಟೇ ಪ್ರಮಾಣದಲ್ಲಿ ಸಿಹಿಯನ್ನ ಹಾಕ್ಕೊಳ್ಬೇಕಾಗ್ತದೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನೆನೆಲಿಕ್ಕೆ ಬಿಡಬೇಕು. ಆಗ ಅದೆಲ್ಲ ಕರಗಿ ನೀರು ಬಿಟ್ಟು ಬರ್ತದೆ. 2 ದಿವಸ ನಾನು ಇದನ್ನ ಹೀಗೆ ಬಿಡ್ತೇನೆ. ಆಗ ಚೆನ್ನಾಗಿ ಅದು ನೆಂದ್ಕೊಳ್ತದೆ. ಸಿಹಿ ಅಂಶವನ್ನೆಲ್ಲ ನೆಲ್ಲಿಕಾಯಿ ಎಳ್ಕೊಳ್ತದೆ. ಈ ರೀತಿಯಾಗಿ ಆಗಿದೆ. ನೀರೆಲ್ಲ ಬಿಟ್ಕೊಂಡಿದೆ. ನೆಲ್ಲಿಕಾಯಿಯನ್ನ 2 ದಿವಸ ಇಟ್ಟಿದ್ದೆ. ಈಗ ಇದನ್ನ ಜರಡಿಯ ಮೇಲೆ ಹಾಕಿ ನೀರನ್ನ ಸಪರೇಟ್ ಆಗಿ ತೆಗಿತಾ ಇದ್ದೇನೆ. ಇದನ್ನ ನಂತರ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. ಈ ನೆಲ್ಲಿಕಾಯಿಯ ಸಕ್ಕರೆ ಹಾಕಿದ ನೀರೇನ್ ಬಂದಿದೆ ಇದನ್ನ ಎಸಿಲಿಕ್ಕೆ ಹೋಗಬೇಡಿ. ಜ್ಯೂಸನ್ನ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಇದಕ್ಕೆ ಸ್ವಲ್ಪ ನೀರನ್ನ ಬೆರೆಸಿ ಕುಡಿದ್ರೆ ಆಯ್ತು. ತುಂಬಾ ಚೆನ್ನಾಗಾಗ್ತದೆ. ನಿಮಗೆ ನೆಲ್ಲಿಕಾಯಿಯಲ್ಲಿ ಹುಳಿಯ ಅಂಶ ಇಲ್ಲ ಅಂತ ಅನ್ಸಿದ್ರೆ ಅದಕ್ಕೆ ಬೇಕಾದ್ರೆ ಲಿಂಬೆ ಹಣ್ಣಿನ ರಸವನ್ನ ನೀವು ಸೇರಿಸ್ಕೊಳ್ಬಹುದು. ಜ್ಯೂಸಿಗೂ ಅಷ್ಟೇ ಬೇಕು ಅಂದ್ರೆ ಸೇರಿಸ್ಕೊಳ್ಬಹುದು. ನೆಲ್ಲಿಕಾಯಿಯಲ್ಲಿರುವಂತಹ ಹುಳಿಯ ಅಂಶನೇ ಸಾಕಾಗ್ತದೆ. ತುಂಬಾನೇ ರುಚಿಕರವಾಗಿರ್ತದೆ. ಕಾಳುಮೆಣಸು, ಪುದೀನ ಎಲ್ಲ ಬೇಕು ಅಂದ್ರೆ ಪೇಸ್ಟ್ ಮಾಡಿ ಕೂಡ ಹಾಕಿ ಜ್ಯೂಸನ್ನ ಮಾಡ್ಕೊಳ್ಬಹುದು. ತುಂಬಾ ರುಚಿಕರವಾಗಿ ಬರ್ತದೆ. ನೀರೆಲ್ಲ ಇಳಿದ ನಂತರ ನಾನು ಒಂದು ದೊಡ್ಡ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಇದನ್ನ 2 ರಿಂದ 3 ದಿವಸ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. ನಾನು ಎಲ್ಲ ಬಿಸಿಲಿನಲ್ಲಿ ಒಣಗಿಸಿ ತಗೊಂಡು ಬಂದಿದ್ದೇನೆ. ನೆಲ್ಲಿಕಾಯಿ ಒಣಗಿಸುವಾಗ ಇದ್ದಷ್ಟು ಪ್ರಮಾಣದಲ್ಲಿ ಈಗ ಇಲ್ಲ. ಎಲ್ಲ ಖಾಲಿಯಾಗಿದೆ. ಮಕ್ಕಳೆಲ್ಲ ಒಂದೊಂದನ್ನೇ ಎತ್ತಿ ಖಾಲಿ ಮಾಡಿ ಇಟ್ಟಿದ್ದಾರೆ. ಇಷ್ಟು ಉಳಿದಿದೆ. ಈಗ ಇದನ್ನ ಸ್ವಲ್ಪ ಸಕ್ಕರೆಯ ಕೋಟಿಂಗ್ ಅನ್ನ ಮಾಡ್ಕೊಳ್ಬೇಕು. ಇದಕ್ಕೂ ಕೂಡ ನಾನು ಕಲ್ಲು ಸಕ್ಕರೆಯನ್ನ ಪುಡಿ ಮಾಡಿ ಇದರ ಮೇಲ್ಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ರುಚಿಯಾದ ನೆಲ್ಲಿಕಾಯಿಯ ಕ್ಯಾಂಡಿ ರೆಡಿ ಆಗ್ತದೆ. ಈಗಾಗಲೇ ಹಲವಾರು ನೆಲ್ಲಿಕಾಯಿ ರೆಸಿಪಿಗಳನ್ನ ಶೇರ್ ಮಾಡಿದ್ದೇನೆ. ಅವನ್ನ ನೀವು ಇನ್ನು ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.